ಅವರ ಒಂದು ಪಂಚಾಯತ್ಗಳಲ್ಲಿ ಕೆಲವು ನ್ಯೂನತೆಗಳನ್ನ ನೋಡಿಕೊಂಡು ಮತ್ತೆ ರೀ ಅಪ್ಲಿಕೇಶನ್ ಕಾಲ್ ಮಾಡುವಂತ ದಿಕ್ಕಿನಲ್ಲಿ ಸ್ಟೇಟ್ಮೆಂಟ್ ಅನ್ನ ಗೌರವಂತ ಮುಖ್ಯಮಂತ್ರಿಗಳು ನಾವು ನೋಡಿದ್ವಿ. ಆ ಸರ್ಕಾರಕ್ಕೆ ಇಷ್ಟು ಮಾತ್ರ ಕೇಳಕ್ಕೆ ಇಚ್ಛೆ ಪಡ್ತಾರೆ. ಈ 3.5 ವರ್ಷ ದಾಖಲೆ ಇಲ್ದಂತ ಸತ್ತಂತವರ ಸುಮಾರು 1.1 ಲಕ್ಷ ಹೆಣ್ಮಕ್ಳ ಹೆಸರಲ್ಲಿ ಆ ಗೃಹಲಕ್ಷ್ಮಿ ದುರುಪಯೋಗ ಆಗಿದೆಯಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀರಾ? ಮತ್ತೆ ನೀವೇನು ಆಶ್ವಾಸನೆ ಕೊಟ್ಟಿದ್ದೀರಿ ಪಂಚ ಗ್ಯಾರಂಟಿ ಪ್ರತಿಯೊಬ್ಬ ವ್ಯಕ್ತಿ ಕೊಡ್ತೀವಿ ಅಂತ ಹೇಳಿದಿರಲ್ಲ, ಸುಮಾರು 20% 25% ಜನರಿಗೆ ಮಾತ್ರ ತಲುಪ್ತಾ ಇದೆ. ಉದಾಹರಣೆಗೆ ಯುವ ನಿಧಿ ನಮ್ಮ ಟೋಟಲ್ ನಮ್ಮ ಗ್ರಾಜುಯೇಟ್ ಆದಂಥ ಯೂತ್ಸ್ ಅನ್ನ ಲೆಕ್ಕ ತೆಗೆದುಕೊಂಡು ಒಂದು 20-22% ಮಾತ್ರ ತಲುಪ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಜೊತೆಗೆ ತನಿಖೆನ ಮಾಡಿ ಪರಿಶೀಲನೆ ಮಾಡಿ ಎಲ್ಲರೂ ಕೂಡ ಸಿಗುವಂತ ಪ್ರಯತ್ನ ಮಾಡಿದ್ರೆ ಜನರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಕೇವಲ ನಿಮ್ದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲೇ ಈ 3.5 ವರ್ಷ ಕಳೆದಾಯಿತು. ಸಂಪೂರ್ಣವಾಗಿ ಎಲ್ರಿಗೂ ಸಿಗುವಂತ ರೀತಿಯಲ್ಲಿ ಹೋಮ್ವರ್ಕ್ ಮಾಡಿ ಮತ್ತೆ ಭ್ರಷ್ಟಾಚಾರ ಏನಾಗಿದೆ ಅದ್ರ ಬಗ್ಗೆ ತನಿಖೆನೂ ಕೂಡ ಮಾಡಿ ಯಾರದಕ್ಕೆ ತಪ್ಪಿತಸ್ಥರಾಗಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಒಳಪಡಿಸೋದು ಕೂಡ ಸರ್ಕಾರದ ಕರ್ತವ್ಯ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಕೂಡ. ಸರ್, ಈಗ ಹೊಸದಾಗಿ ಅರ್ಜಿ ಅಂದ್ರೆ ಸರ್ ಈಗ ಗ್ಯಾರಂಟಿ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಸಿಎಂ ಬಂದಾಗ ಒಂದೊಂದು ಕತೆ ಹೇಳ್ತಾರೆ. ಕಾರ್ಡ್ ಕೊಡುವಂತದ್ದು ಅಂದ್ರೆ ಶಕ್ತಿ ಯೋಜನೆ ಅಂದ್ರೆ ರಿನಿವಲ್ ಅಂತ ಸರಿಯಪ್ಪ, ರಿನಿವಲ್ ಮಾಡ್ಲಿ. ಅವತ್ತೇ ಚರ್ಚೆ ಆಯ್ತು. ಈಗ ಅವರಿಗೆ ಜ್ಞಾನೋದಯ ಆಗಿದೆ ಅನ್ಸುತ್ತೆ. ಇವರಿಗೆ ಅವ್ರಿಗೆ ಯೋಜನೆಯನ್ನ ಜಾರಿ ತರಬೇಕಾದಾಗ ಎಲ್ಲದೂ ಕೂಡ ಯೋಚನೆ ಮಾಡಬೇಕಾಯಿತು. ಈಗ ಡಿಫಿಸಿಟ್ ಬಜೆಟ್ ಆದ್ಮೇಲೆ ಈಗ ಈ ರೀತಿ ಅಂತ ಒಂದು ಚಿಂತನೆಗಳು ಏನ್ ಮಾಡ್ತಿದ್ದಾರೆ. ಹೀಗೆ ಒಟ್ಟು ದಿನಗಳು ಕಳೀತಾ ಇದ್ದಾರೆ. ಏನೋ ಒಂದು ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಾದ್ರೂ ಕೂಡ ಡಿ.ಕೆ. ಸಾಹೇಬ್ರ ನೇತೃತ್ವದಲ್ಲಿ ನೋಡ್ಬೋದು ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕೆ ಸ್ಟಾರ್ಟಿಂಗ್ ಇಂದನೇ ಅವರ ಆದ್ಯತೆ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಸುಮಾರು 30 ವರ್ಷದ ಟೆಂಡರು. ಅವ್ರ ಆದ್ಯತೆ ಬಡವರಿಗೆ ಸೈಟ್ ಕೊಡ್ತೀನಿ ಅಂತೇಳಿ ಈಗೇನು ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದಾಗ್ತಿದೆ ಹೊರತು ಎಲ್ಲ ಒಂದ್ ಕಡೆಗೆ ಬಡವರಿಗೆ ರೈತರಿಗೆ ಇವತ್ತು ಮಳೆ ಕಮ್ಮಿ ಅಂತೇಳಿ ಈಗ ಚರ್ಚೆ ಆಗ್ತಾ ಇದೆ. ಈಗೆಲ್ಲ ರೈತರು ಭೂಮಿ ರೆಡಿ ಮಾಡ್ಕೊಂಡಿದ್ದಾರೆ, ಬಿತ್ತನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಿತ್ತನೆ ಮಾಡೋದಕ್ಕೆ ಇನ್ನು ಮಳೆ ಬಂದಿಲ್ಲ. ಈ ತರ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು, ರೈತರ ಬಗ್ಗೆ ಸಮಸ್ಯೆ ಬಗ್ಗೆ ಒಂಚೂರು ಅವ್ರ ಗಮನವನ್ನು ಕೊಡ್ತಾ ಇದ್ರು. ಆದ್ಯತೆನೇ ಮೇಜರ್ ದೊಡ್ಡ ಟೆಂಡರ್ಗಳ ಗಮನವನ್ನು ಕೊಡ್ತೇವೆ ಅಂತ ಎಲ್ಲ ಮಧ್ಯ ಪ್ರಧಾನಿಗಳೇ ಇದನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ತರ ಮೂಲಕ ರೈತರನ್ನ ದಾರಿ ತಪ್ಪಿಸಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿಗಳ ಮಧ್ಯೆ ಸಿಎಂ ಮಧ್ಯೆ ಏನ್ ಚರ್ಚೆ ಆಗಿದೆ ಅಂತ ಹೇಳಿ ನಮ್ಗೆ ಯಾರಿಗೂ ಏನ್ ಗೊತ್ತಿಲ್ಲ. ಆದ್ರೆ ಒಳ್ಳೆ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡಿರ್ತಾರೆ. ಟೌನ್ಶಿಪ್ಗೆ ಅಪ್ರಿಷಿಯೇಟ್ ಮಾಡಿದ್ರು, ಓವರ್ ಆಗಿ ಅಪ್ರಿಷಿಯೇಟ್ ಮಾಡಿದಾರೋ ಅದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ರೀತಿ ಹೇಳ್ಕೊಂಡಿದ್ದಾರೆ. ಗೌರವಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಅಧಿಕಾರ ವಹಿಸಿಕೊಂಡಾಗ ಇದೇ ಮಾತು ಇದೇ ಮೀಟಿಂಗ್ ಅನ್ನ ಮಾಡಿದ್ರು. ಅದಾಗಿ ತಿಂಗಳಲ್ಲೇ ಒಬ್ಬ ನಮ್ಮ ಎಸ್.ಟಿ ಅಧಿಕಾರಿ ಇದೇ ನಮ್ಮ ಶಿವಮೊಗ್ಗದ ನೇಣು ಹಾಕೊಂಡು ತೀರ್ಕೊಂಡಿದ್ದು ನಿಮ್ಗೆ ಗೊತ್ತಂತ ವಿಚಾರ. ಮಂತ್ರಿಗಳು ಒಳಗಡೆ ಹೋಗಿ ಬಂದಿದ್ದು ಗೊತ್ತಂತ ವಿಚಾರ. ರಾಜೀನಾಮೆ ಕೊಟ್ಟಿದ್ದು ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಇದೇನು ಕೇಳಲಿಕ್ಕೆ ಚೆನ್ನಾಗಿದೆ, ಪೇಪರ್ಲಿ ಹೆಡ್ಲೈನ್ ಓದ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ನನಗೇನು ಅನ್ಸಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿಗಳು ಮಾಡಬೇಡಿ ಅಂತೇಳಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಬೇಡಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಸರಿ ಇದೆ. ಮತ್ತೆ ಮಾತಿತ್ತಿರೆ ಸೆಂಟ್ರಲಿಂದ ಎಷ್ಟು ದುಡ್ಡು ಬರಬೇಕು, ಮಾತಿತ್ತಿರೆ ನಮ್ಮ ಟ್ಯಾಕ್ಸ್ ದುಡ್ಡು ಬಂದಿಲ್ಲ, ಈ ರೀತಿ ಅಂತ ಆರೋಪಗಳನ್ನೇನು ಮಾಡ್ತಾ ಇದ್ದಾರೆ. ನಿಮ್ಮ ಡಿಫಿಷಿಯೆಂಟು ನಿಮಗೆ ಸಮಸ್ಯೆಗಳು ಅದು ನಿಮ್ಮ ಕಾರ್ಯಕ್ರಮದಿಂದ ಆಗಿದೆ ಹೊರತು ಮಾತಿತರ ಕೇಂದ್ರ ಸರ್ಕಾರ ಕಡೆ ಬೆರಳು ತೋರಿಸಬಾರ್ದು ಅನ್ನೋದು ಮೊನ್ನೆ ಫೈನಾನ್ಷಿಯಲ್ ಮಿನಿಸ್ಟರ್ ಬೆಂಗಳೂರಿಗೆ ಬಂದು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಈಗ ಪರಿಷತ್ ಚುನಾವಣೆ ವಿಚಾರಕ್ಕೆ ಬಂದ್ಬಿಟ್ಟು ಈಗ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಮತ್ತೆ ಶಾಸಕರನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಮಟ್ಟಿನ ಅಪನಂಬಿಕೆ ಶಾಸಕರ ಮೇಲೆ ಈ ಕಾಂಗ್ರೆಸ್ ಶುರುವಾಗಿದೆ ಅಂತ, ಕ್ರಾಸ್ ವೋಟಿಂಗ್ ಅಪನಂಬಿಕೆ ಶುರುವಾಗಿದೆ ಅಂತ ಬಿಜೆಪಿ ಮೇಲೆ ಭಯ. ನೋಡೋಣ, ವೇಟ್ ಅಂಡ್ ಸಿ, ನೋಡೋಣ. ಇವತ್ತು ನೀವು ನೋಡ್ತಾ ಇರಲಿಲ್ಲ ವೆಸ್ಟ್ ಬೆಂಗಾಲ್ ಆದಂಥ ಬದಲಾವಣೆ ನೋಡ್ತಾ ಇದ್ದೀರಿ. ಕೇಂದ್ರದ ಪರವಾಗಿ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನು ಕೂಡ ಈ ಕಡೆ ತರೋದು ಕಷ್ಟ. ಇಂಥ ಟೈಮಲ್ಲಿ ವಾಲಂಟಿಯರ್ ಆಗಿ ವೆಸ್ಟ್ ಬೆಂಗಾಲಲ್ಲಿ 22 ಜನ MP ನಿನ್ನೆ ರೆಸ್ಪೆಕ್ಟೆಡ್ ಸ್ಪೀಕರ್ಗೆ ಹೋಗಿ ಮನವಿ ಮಾಡ್ತಾರೆ. ಸಪರೇಟ್ ಆಗಿ NDA ಮೋದಿಜಿ ಅವರ ನೇತೃತ್ವ ಸರ್ಕಾರಕ್ಕೆ ಬೆಂಬಲ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಅಭಿನಂದಿಸ್ತೇನೆ, ನಾನು ಇಚ್ಛೆ ಪಡ್ತೇನೆ. ನೋಡೋಣ, ಈ ರೆಸಾರ್ಟ್ ರಾಜಕಾರಣ ಏನು ಅವಶ್ಯಕತೆ ಇಲ್ಲ. ಪಾಪ ಈಗ ಹೈಕಮಾಂಡೇ ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡಾಗಿದೆ. ಮತ್ತು ಈ ಸಣ್ಣ ಪುಟ್ಟ ವಿಚಾರದಲ್ಲಿ ಪಾಪ ಅವ್ರನ್ನ ಕೂಡ ಹಾಕೋಣಕ್ಕಿಂತ ಅವ್ರವ್ರ ಶಾಸಕರ ಬಗ್ಗೆ ಅದು ನಾವಾಗ್ಲಿ ಅವರಾಗ್ಲಿ ವಿಶ್ವಾಸ ಇಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಸರ್, ನಾನು ಕೂಡ ಕ್ರಾಸ್ ವೆರಿಫೈ ಮಾಡಿದೆ. ಈ ತಿಂಗಳ ಜೂನಲ್ಲಿ ಜುಲೈಯಲ್ಲಿ ಏನೇನು ಬರಬೇಕು ಗೊಬ್ಬರ ಫರ್ಟಿಲೈಸರ್ ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಬರ್ತಾ ಇದೆ ಸರ್. ಎಲ್ಲೋ ಒಂದು ಕಡೆಗೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಇದು ಮಾಡ್ಲಿಕ್ಕೋಸ್ಕರ ಒಂದು ಸರ್ಕಾರ ಬಿಗಿ ಮಾಡಿದೆ. ಯೂರಿಯಾ ಒಂದು
ಪರ್ ಎಕರ್ 1 ಚೀಲ ಅಂತೇಳಿ ಮಾಡಿದ್ದಾರೆ. ಇನ್ನು ಉಳಿದ ಗೊಬ್ಬರಕ್ಕೆ ಅದಕ್ಕೇನು ಕೊರತೆ ಏನಿಲ್ಲ. ಅದು ಯೂರಿಯಾದ ಬಗ್ಗೆ ಕಾರಣ ಏನು, ಇವತ್ತು ಮೋದಿಜಿಯವರು ಪ್ರತಿ ವರ್ಷ 3 ಲಕ್ಷ ಕೋಟಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ನಾವು ಕೊಡ್ತಾ ಇರೋದು ಕೇವಲ 20% ಮಾತ್ರ ರೈತರಿಗೆ ಕೊಡ್ತಾ ಇದ್ದೀವಿ. ಇನ್ನು ಉಳಿದದ್ದು ಪೂರ್ತಿ ಹಣವನ್ನು ಸರ್ಕಾರನೇ ಬೇರ್ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯೂರಿಯಾ ಅದು ಇಂಡಸ್ಟ್ರಿಗೂ ಕೂಡ ಬೇಕಾದಂಥ ಒಂದು ಪದಾರ್ಥ. ಅದು ಯೂರಿಯಾ ಗೊಬ್ಬರ ಎಲ್ಲ ಒಂದು ಕಡೆಗೆ ಕಾಳು ಸಂತೆಯಲ್ಲಿ ಅದು ಮೋಸ ಆಗಬಾರ್ದು ಅಂತೇಳಿ ಅದೊಂದು ಬಿಗಿ ಮಾಡಿದ್ದಾರೆ. ಎಲ್ಲ ಒಂದು ಕಡೆಗೆ ಕಾಣದ ಕೈಗಳು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಮಾಡಿ ರೈತರಿಗೆ ತೊಂದರೆ ಮಾಡುವಂಥ ಕೆಲಸಗಳು ಆಗ್ತಿದೆ ಅಂತೆಲ್ಲ ಅನಿಸ್ತಾ ಇದೆ. ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂಥ ತನಿಖೆ ಮಾಡಿ ಬಿಗಿ ಮಾಡಬೇಕು ಅಂತ ನಾನು ಒತ್ತಾಯನೂ ಕೂಡ ಮಾಡಿದೆ. ನೂರಕ್ಕೆ 100 ಯಾಕೆಂದ್ರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಸಾಕಷ್ಟು ಅವರೆಲ್ಲ ಕೇಳಿ ಎಷ್ಟು ಕಿಲೋಮೀಟರ್ ಪ್ರವಾಸ ಮಾಡಿದ್ದಾರೆ, ಎಷ್ಟು ಸಭೆಗಳನ್ನು ಮಾಡಿದ್ದಾರೆ, ಹಳೆ ತುಂಬ ಒಳ್ಳೆ ರೀತಿಯಂತ ಕೆಲಸ ಮಾಡಿದ್ದಾರೆ. ನನಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ ಅವರ ನಾಯಕತ್ವದಲ್ಲಿ ಮುಂದೂ ಕೂಡ ರಾಜ್ಯದಲ್ಲಿ ಸಂಘಟನೆ ಕಟ್ಟುವಂಥ ಕೆಲಸ ಆಗ್ಬೋದು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ಬೋದು. ಸರ್, ರಾಜ್ಯ ಉಸ್ತುವಾರಿ ಅವರು ಅಂದರೆ ಉಚ್ಚಾಟಿತ ಬಿಜೆಪಿ ನಾಯಕರು ಆ ರೀತಿ ಪಾಪ ರಾಧಾಮೋಹನ್ ಎಲ್ಲೂ ಕೂಡ ಹೇಳಿಲ್ಲ. ಒಂದು ಉಚ್ಚಾಟನೆ ಮಾಡೋಂಥ ಅನಿವಾರ್ಯತೆ ಯಾಕೆ ಬರುತ್ತೆ, ಮತ್ತೆ ಉಚ್ಚಾಟನೆ ಆದ್ಮೇಲೆ ಅವ್ರ ನಡವಳಿಕೆಗಳನ್ನು ಸರಿ ಇದ್ದರೆ ಅವ್ರ ಸಂಘಟನೆ ಅದನ್ನು ಕೂಡ ಗಮನಿಸುತ್ತೆ ಅಂತ ಹೇಳಿ ಓವರಲ್ ಆಗಿ ಅವ್ರು ಉತ್ತರ ಕೊಟ್ಟಿದ್ರೆ ಹೊರತು ಪರ್ಟಿಕ್ಯುಲರ್ ಆಗಿ ಯಾರ್ದು ಹೆಸರನ್ನ ಡೋರ್ ಯಾವಾಗಲೂ ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಸಂಘ ಚಾಲಕರು ಕೂಡ ಉತ್ತರ ಕೊಟ್ಟಿದ್ದಾರೆ. ಪಾಕಿಸ್ತಾನ ಜೊತೆಗೂ ಕೂಡ ಮಾತುಕತೆಗೆ ಇಟ್ಕೊಂಡಿರ್ಬೇಕು ಅನ್ನೋ ರೀತಿಯಂತ ಒಂದು ಅಂದರೆ ನಾವು ಯಾರನ್ನು ಕೂಡ ನಮ್ಮ ಸಂಘಟನೆ ಆಗಲಿ ನಮ್ಮ ಪರಿವಾರ ಆಗಲಿ ದ್ವೇಷವನ್ನು ಮಾಡಲಿ, ಅವಳು ಕೂಡ ಡೋರ್ ಓಪನ್ ಇರುತ್ತೆ. ಅದು ಯಾವ ರೀತಿ ಯಾರು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ ಮೇಲೆ ಗೊತ್ತಾಗುತ್ತೆ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾರೆ, ಯಾಕಂದ್ರೆ ಅವರೇ ತೀರ್ಮಾನ ತಗೊಂಡಿರೋದು. ನಾನೊಬ್ಬ ಸಂಸತ್ ಸದಸ್ಯ ಅಷ್ಟೇ ಹೊರತು ಸಂಘಟನೆ ಜವಾಬ್ದಾರಿ ಅದು ನಾನು ಉತ್ತರ ಕೊಡ್ಲಿಕ್ಕೆ ನನ್ನ ಇದಕ್ಕೆ ಬರಲ್ಲ.